ಸಂದರ್ಭ ಕೆಲವೊಮ್ಮೆ ಹೀಗೆ ಆಗಿ ಹೋಗುದು. ಏನಾಯ್ತು ನಿಮ್ಮ ಸ್ಥಿತಿ? ಹೆಚ್ಚು ಕಡಿಮೆ ಆಯ್ತಾ? ಮಾಡಿ ಮಾಡಿ ಹೀಗೆ ಯುದ್ಧ ತಲೆ ಎತ್ತುವುದಿಲ್ಲ ಅಲ್ವಾ? 3 ಲೋಕದ ಗಂಡು ಪಾರ್ಥರು ಇಂದು ಸೋತು ಬಿದ್ದಿದ್ದಾರೆ. ಈಗ ಮಾತಿಲ್ಲ, ಈಗ ವೀರಾವೇಶ ಇಲ್ಲ. ಇದನ್ನ ಅರ್ಥೈಸಿಕೊಂಡವಳು ನಾನು. ಬಂದವಳು ಯಾರು? ದ್ರೌಪದಿ. ಇದನ್ನು ನೀವು ಆಲೋಚಿಸಬೇಕಿತ್ತು. ಇಷ್ಟೇ ಅಲ್ಲ, ಹರೆಗುರುಳಿದವರು ನೀವಿದ್ದೀರಿ. ಈಗ ನಿಮ್ಮ ಪರವಾಗಿ ಯಾರು ಬರ್ತಾರೆ ನೋಡ್ತೇನೆ. ನಿಜವಾಗ್ಲೂ ಹೇಳ್ಬೇಕಾ, ನಾನೇ ಸೋತಿದ್ದು. ಯಾರು ಹೆಂಡತಿಯಲ್ಲಿ ಜಗಳ ಆಡ್ಲಿಕ್ಕೆ ಹೋಗಬಾರ್ದು, ಇಲ್ಲಾಂದ್ರೆ ಹೀಗೆ ಆಗ್ತದೆ. ಭೀಮ ಮಾಡಿದ ಹಾಗೆ, ಭೀಮ ಮಾಡಿದ ಉಪಾಯದಂತೆ ನಾನು ಮಾಡಬೇಕು. ನನಗೇನು ಸ್ವಂತ ಹೆಂಡತಿ ಇಲ್ವಾ? ಹೆಣ್ಣಿಗೆ ಹೆಣ್ಣಿನಿಂದಲೇ ಆಗಬೇಕು. ಇವ್ರಿಗೆ ಎಲ್ಲರನ್ನ ಕರೆಸಬೇಕಂತಾದ್ರೆ ಮೂಗಿಡಿದು ಎಳೆದಾಗ ಮುಖ ಬಂದ ಹಾಗೆ ಈ ಶ್ರೀಕೃಷ್ಣನನ್ನ ಬರುವ ರೀತಿಯಲ್ಲಿ ಮಾಡಬೇಕಾ? ನನ್ನ ಹೆಂಡತಿಯನ್ನು ಕರಿಬೇಕು. ನನ್ನ ಸ್ವಂತ ಹೆಂಡತಿ ಇದ್ದಾಳಲ್ಲ, ಯಾರು? ಸುಭದ್ರಾ. ಮಾರೆ ಮೋನಗಾರೆ ನಾರಿ ಸೌಭದ್ರೆ, ಮಾರೆ ಮೋನಗಾರೆ ನಾರಿ ಸೌಭದ್ರೆ, ಸಾರಿ ಪದಾತ್ಮಜೆಯ ಗಾಡು ಗೆಡಿಸಿಗ, ಸಾರಿ ಪದಾತ್ಮಜೆಯ ಗಾಡು ಗೆಡಿಸಿಗ. ಸುಭದ್ರಾ, ರಮಣ, ಹೀಗೆ ಬಾ, ಹೀಗೆ ಬಾ. ಏನು ಎಷ್ಟು ಸುಂದರವಾಗಿ ಕಾಣುತ್ತಾ ಇದ್ಯಾ? ಮದುವೆ ಮನೆಯಲ್ಲಿ ಹಾರ ಹಾಕಬೇಕಿದ್ರೆ ಹೇಗೆ ಸುಂದರವಾಗಿದ್ಯಾ, ಹಾಗೆ ಸುಂದರವಾಗಿದ್ಯಲ್ಲ. ಆದ್ರೆ ನೀವು ಹೀಗೆಲ್ಲ ನನ್ನನ್ನು ಹೊಗಳುವಾಗ ನನಗೆ ಯೋಚನೆ ಬರುವುದು ಒಂದು ರೀತಿ. ಯಾಕೆ? ಏನೋ ನನ್ನಿಂದ ಒಂದು ಕೆಲಸ ಆಗಬೇಕಂತ ನಾನು ಅನುಮಾನ. ಹಾಗಲ್ಲ. ಅಲ್ಲದೆ ಹೋದ್ರೆ ಹೆಂಡತಿಯಾದವಳಿಗೆ ಗಂಡನು ಹೀಗೆಲ್ಲ ಹೊಗಳ್ತಾನಂತಾದ್ರೆ ಹೆಂಡತಿಯಲ್ಲಿ ಏನಾದ್ರೂ ಕೆಲಸ ಇದ್ದೇ ಹೊಗಳಬೇಕು, ಇಲ್ಲಾದ್ರೆ ಹೊಗಳುವುದೇ ಇಲ್ಲ. ಹೌದಾ? ಹೌದು. ಯಾಕೆ ಗೊತ್ತಾ? ಮಹಾಭಾರತದ ಯುದ್ಧವನ್ನ ಗೆದ್ದವರು ಯಾರು ಎಂಬುದಾಗಿ ಭೀಮನಲ್ಲೂ ನನ್ನಲ್ಲೂ ಕಾದಾಟವೇ ಪ್ರಾರಂಭವಾಗಿ ಹೋಯಿತು. ನಾನಾ ನೀನಾ ಎಂಬುದಾಗಿ. ಭೀಮ ಸೋತ, ಅಲ್ಲಿಗೆ ಮುಗಿಯಿತು ಎಂಬುದನ್ನು ತಿಳಿದೆ. ಆದ್ರೆ ಆ ಕಡೆ ನಿಂತವಳು ಯಾರು ಅಂತ? ಆ ಕಡೆ ಇಲ್ಲ, ಅಕ್ಕ, ನನ್ನ ಅಕ್ಕ ದ್ರೌಪದಿ. ದ್ರೌಪದಿ ಅವಳು ಬಂದು ಬಹುಶಃ ವಿಚಾರವನ್ನು ತಿಳಿದು ಕೇಳುವುದಕ್ಕೆ ಗೆದ್ದಿದ್ದೀರಿ ಅಂತ ಹೇಳುವುದಕ್ಕೆ ಬಂದಿದ್ದಾಳೆ. ನಾನು ಹಾಗೆ ಭಾವಿಸಿದೆ. ಮತ್ತೆ ಇಲ್ಲ, ಭೀಮನ ಪಕ್ಷಪಾತಿಯಾಗಿ ನನ್ನಲ್ಲೇ ಬಂದು ಸಮರವನ್ನ ಗೈದಳು. ಆಗ ಯುದ್ಧದಲ್ಲಿ ಸೋತೆ.
ಹ? ಸೋಲಿಲ್ಲ, ಹ್ಮ್. ಸೋತ ಹಾಗೆ ನಟನೆ ಮಾಡಿದೆ. ಓಹೋ. ಮತ್ತೆ ಹ್ಮ್. ಹೆಂಡತಿಯಲ್ಲಿ ಹ್ಮ್. ನಾನೇ ಗೆದ್ದು ಅಂತಾದ್ರೆ ಹ. ಕೆಲವರು ಆಡ್ಕೊಳ್ತಾರೆ, ಹ್ಮ್. ಅರ್ಜುನನಿಗೆ ಯಾಕೆ ಬೇಕಾಗಿತ್ತು ಹ. ಹೆಂಡತಿ ಮೇಲೆ ಕೈ ಮಾಡುವಂಥದ್ದು, ಹ್ಮ್. ಹೀಗೆಲ್ಲ ಮಾತಾಡ್ತಾರೆ. ಹ. ಅದಕ್ಕಾಗಿ ಹ್ಮ್. ನಾನೇ ಅವಳನ್ನು ಬಿಟ್ಟಿದ್ದೇನೆ, ಹ್ಮ್. ನಟನೆ ಮಾಡಿ ಹ. ಸೋತಿದ್ದೇನೆ. ಹ್ಮ್. ಹಾಗಿದ್ರೆ ಹ. ನೋಡು ಏನು? ಹಾಗೆ ಯುದ್ಧದಲ್ಲಿ ಬಂದು ಹ್ಮ್. ಈಗ ನೀನು ಏನ್ ಮಾಡ್ಬೇಕು ಗೊತ್ತಾ? ಏನು ಮಾಡ್ಬೇಕು? ಬೇರೆ ಏನು ಅಲ್ಲ, ಹ. ಗಂಡನಿಗಾದಂತ ಅವಮಾನ ಹ್ಮ್. ಹೆಂಡತಿಯಾದಾಗ ಅಲ್ವಾ? ಹ. ಗಂಡನಿಗೆ ಏನಾದ್ರೂ ಕಷ್ಟ ಬಂದ್ರೆ ಹ್ಮ್. ಹೆಂಡತಿಗೂ ಕಷ್ಟ ಬಂದ ಹಾಗೆ ಹೌದು. ಅಲ್ವಾ? ಹ್ಮ್. ಹಾಗಿದ್ರೆ ಹ. ನನಗೊಂದು ಕಷ್ಟ ಬಂದು ಹೋಗಿದೆ, ಹ್ಮ್. ಅವಮಾನವಾಗಿದೆ, ಹ. ಹೆಂಡತಿಯಿಂದಲೇ ನಾನು ಕೈ ಸೋತಿ ಬಿದ್ದಿದ್ದೇನೆ. ಹ್ಮ್. 3 ಲೋಕದ ಗಂಡ ಹ. ಅಲ್ವಾ? ಹೌದು. ಅಷ್ಟು ಹೆಸರುವಾಸಿಯಾಗಿರುವಂತ ಅರ್ಜುನನಿಗೆ ಹ್ಮ್. ಈ ರೀತಿ ಸೋಲು ನಿಂತು ಬಂತಲ್ಲ, ಹ. ಯಾಕಾಗಿ ಬಂತು ಈ ತರ ಹ್ಮ್. ಅಲ್ವಾ? ಹ್ಮ್. ಹೀಗಿರುವಾಗ ಹ. ಇದು ಯಾರಿಂದ ಸಾಧ್ಯ? ಆ ಮರವನ್ನು ಎತ್ತಲಿಕ್ಕೆ ಹ್ಮ್. ಆನೆ ಸಾಕಾಗಿತ್ತು, ಹ. ಸೂಜಿ ಎತ್ತಲಿಕ್ಕೆ ಆನೆ ಬೇಕು ಬೇಕು ಅಂತ. ಅಲ್ವಾ? ಹ್ಮ್. ಹ್ಮ್. ಹಾಗಿರುವಾಗ ಹ. ಸೂಜಿ ಎತ್ತಲಿಕ್ಕೆ ಹ್ಮ್. ಸೂಜಿ ಅಷ್ಟೇ ಚಿಕ್ಕವಳ್ದು. ಹ. ಈಗ ಅವಳು ಹ್ಮ್. ನನ್ನವಳನ್ನು ಯುದ್ಧ ಮಾಡಿದಾಳೆ. ಹ. ಹಾಗೆ ಹ್ಮ್. ನೀನು ತಡ ಮಾಡುವುದಲ್ಲ, ಹ. ನೇರವಾಗಿ ಹ್ಮ್. ದ್ರೌಪದಿಯನ್ನ ಗಾರುಗೆಡಿಸಿ ಬರಬೇಕು. ಏನು, ನಾನು ಯುದ್ಧಕ್ಕೆ ಹೋಗ್ಬೇಕು? ಹಾ, ರಮಣ, ತಿಳಿದ ನಿಮ್ಮೈವರಿಗೆ ಲಲನೆಯಾಗಿರುತ್ತೀರಿ, ತಿಳಿದ ನಿಮ್ಮೈವರಿಗೆ ಲಲನೆಯಾಗಿರುತ್ತಿದ್ದೀರೋ, ನಿಲಬಹುದೇ ಮಗದಿಯರೆಯಲ್ಲಿ ನೀತಿ ಹೋಯ್ತು, ನಿಲಬಹುದೇ ಜಗದಿಯರೆಯಲ್ಲಿ ನೀತಿ ಹೋಯ್ತು. ನೀವು ಆಡುವ ಮಾತೇನು ಸತ್ಯ. ಹಾ. ದ್ರೌಪದಿಯಲ್ಲಿ ಸೋತೆ ಎಂಬ ಕಾರಣಕ್ಕಾಗಿ ಹಾ. ಅವರೊಟ್ಟಿಗೆ ಯುದ್ಧಕ್ಕಾಗಿ ನಾನು ಹೋಗಬೇಕು. ಹಾ. ಆದ್ರೆ ನಿಮ್ಮ ಐವರ ಸತಿಯಾಗಿದ್ದು ಆ ದ್ರೌಪದಿ. ಹಾ. ನಾನು ಹಾಗಲ್ಲ, ನಿಮ್ಮ ಒಬ್ಬರೇ ಸತಿಯಾಗಿದ್ದವಳು. ಅದಕ್ಕಾಗಿ ನಿನ್ನನ್ನು ಕಳಿಸ್ತಿರುವುದು. ಹ್ಮ್. ಈ ವರ್ಷದಲ್ಲಿ ಹಾ. ಭೀಮನ ವಶದಲ್ಲಿದ್ದಾಳೆ ಅವಳು. ಹ್ಮ್. ಭೀಮನಿಗೆ ಹೆಂಡತಿ ಈ ವರ್ಷ ಹಾ. ಅಲ್ವಾ? ಹೌದು. ಅವನ ಪಕ್ಷಪಾತವಾಗಿ ಬಂದಂತ ಅವಳು. ಹ್ಮ್. ನಾನು ಹಾಗೆ, ಹ. ನೀನು ನನ್ನ ಸ್ವಂತ ಹೆಂಡತಿ. ಹೌದು. ಆದ್ರೆ ನನ್ನ- ಮುಂದಿನ ವರ್ಷ ಮತ್ತೆ ಪುನಃ ನಿಮ್ಮಲ್ಲೇ ಸೇರ್ತಾಳಲ್ಲ. ಅದು ಮುಂದಿನ ವರ್ಷವಲ್ವಾ? ಹಾ. ಈ ವರ್ಷವೇ ಬಗೆಹರಿಬೇಕಂತಾದ್ರೆ ಹ್ಮ್. ನೀನು ಹೋಗ್ಬೇಕು. ಹಾ. ನೀನು ನನ್ನ ಸ್ವಂತ ಹೆಂಡತಿ, ಹ್ಮ್. ನಿನ್ನನ್ನ ಇಷ್ಟಪಟ್ಟು ನಾನು ಮದುವೆ ಆದ್ದು ಹೌದು. ಅಲ್ವಾ? ಹೌದು. ನಿನ್ನನ್ನು ಪಡೆಯಬೇಕಾದ್ರೆ ಹ್ಮ್. ಸನ್ಯಾಸಿ ವೇಷವನ್ನೆಲ್ಲ ಧರಿಸಿ ಹಾ. ನಿನ್ನನ್ನು ಪಡೆಯಲಿಲ್ವಾ? ಹೌದು. ಅಷ್ಟು ಪ್ರೀತಿಯ ಪಾತ್ರಳಾದವಳು ನೀನು. ಹ್ಮ್. ಹಾಗಿರುವಾಗ ಹಾ. ನನಗಾದಂತ ಅವಮಾನವನ್ನ ಹ್ಮ್. ನೀನು ಸರಿಪಡಿಸಬೇಕಾದ್ರೆ ಹ್ಮ್. ನೀನು ಹೋಗಬೇಕು, ಹಾ. ಯುದ್ಧವನ್ನ ಮಾಡಬೇಕು, ಹ್ಮ್. ಅವಳನ್ನ ಗಾರುಗೆಡಿಸಬೇಕು, ಹಾ. ಸಾಕು ಸಾಕೆನಬೇಕು ಅವಳಿಗೆ. ಹ್ಮ್. ಹಾಗೆ ಮಾಡಿ ಬರಬೇಕು. ನೀವು ಹೇಳಿದ ಮಾತನ್ನು ಕೇಳಿದಾಗ ಹಾ. ಆಶ್ಚರ್ಯ ಆಗ್ತಾ ಇದೆ. ಯಾಕೆ? ಅಕ್ಕನಲ್ಲಿ ಹೋರಾಟ ಮಾಡಬೇಕಂತಾದ್ರೆ, ಹಾ. ಈಗ ನಿಮ್ಮ ಕುರಿತಾಗಿ ಒಂದೊಮ್ಮೆ ಯುದ್ಧ ಮಾಡ್ಲಿಲ್ಲ ಅಂತ ಆದ್ರೆ ನಿಮಗೆ ಸಿಟ್ಟು ಸಿಟ್ಟು ಬರ್ತದೆ. ಬರ್ತದೆ. ಹೋದೆ ಅಂತ ಆದ್ರೆ ಹಾ. ಅವಳು ಹೇಳ್ತಾಳೆ, ಹಾ. ನಿನಗೆ ಹಾಕಬೇಕಿತ್ತು, ಐವರ ಲಲನಾಗಿರುವಂತಹ ನನ್ನಲ್ಲಿ ಹೋರಾಡುವುದಕ್ಕೆ ನೀನು ಸರಿ ಅಂತ ಕೇಳಿದ್ರೆ ಹಾ. ಉತ್ತರಿಸುವುದಕ್ಕೆ ನನ್ನಿಂದ ಅವಳು ಹಾಗೆ ಯೋಚನೆ ಮಾಡ್ಲೇ ಇಲ್ಲ ನೋಡು. ಹ್ಮ್. ಐವರ ಹೆಂಡತಿಯಾಗಿರುವ ನಾನು ಹಾ. ಅವರಿಬ್ಬರನ್ನ ಕರೆದು ಸಮಾಧಾನ ಪಡಿಸಬೇಕಾದವಳು ಅವಳು. ಹ್ಮ್. ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ. ಹಾ. ಒಬ್ಬರ ಪರವಾಗಿ ಬಂದವಳು ಅವಳು. ಹ್ಮ್. ಅದಕ್ಕಾಗಿ ನೀನು ಹಾ. ನನ್ನ ಪರವಾಗಿ ಹೋಗ್ಬೇಕು. ಓಹೋ, ಒಬ್ಬನ ಪಕ್ಷವಂತೂ ಬಂದಿದ್ದಾಳಂತ ಆದ್ರೆ ನಿಮ್ಮ ಪಕ್ಷವಂತೂ ನಾನು ಹೋಗ್ಬೇಕು. ಅವಳಲ್ಲಿ ಯುದ್ಧ ಮಾಡಬೇಕು. ಮಾಡಬೇಕು. ಆದ್ರೆ ನೀವು ಹೇಳಿದೆ ಎಂಬ ಕಾರಣಕ್ಕೆ ಪ್ರಯತ್ನ ಮಾಡ್ತೇನೆ. ಹಾ. ಯುದ್ಧದಲ್ಲಿ ಗೆಲ್ತೇನೆ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಅಲ್ಲ, ನಿನ್ನಲ್ಲಿ ಏನೇನಿದೆಯಾ ಹ್ಮ್. ಎಲ್ಲದನ್ನು ಹೇಳ್ಬಿಡು. ಹ? ತಪ್ಪ ಒಪ್ಪು ಎಲ್ಲದನ್ನ ಹೇಳಿ ಹ್ಮ್. ಅವಳನ್ನು ಒಟ್ಟು ಗಾರುಗೆಡಿಸಬೇಕು. ಈ ಸಂದರ್ಭದಲ್ಲಿ ಅವಳಲ್ಲಿ ಯುದ್ಧ ಯುದ್ಧ ಮಾಡಬೇಕು. ಈಗ ನನ್ನ ಕುರಿತಾಗಿ ನಾನು ಹೋಗದಿದ್ದರೂ ನಿಮ್ಮ ಈ ಸೋಲಿಗಾದರೂ ನಾನು ಹೋಗಲೇಬೇಕು. ಹಾ. ಆದಿತ್ತು, ನೀವು ಹೇಳಿದ ಹಾಗೆ ಮಾಡ್ತೇನೆ. ಆದ್ರೆ ಹೀಗೆ ಹೋಗುವುದು, ಅವಳು ಬಂದದ್ದು ಹೇಗೆ? ಹೀಗೆ ಹೋಗುದಿಲ್ಲಿ ನೀ ಅಕ್ಕ ತಂಗಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಹೋಗುದಾ? ಹಾ, ಅದನ್ನೇ ಕೇಳ್ತಾರೆ. ಹಾಗಲ್ಲ. ಹ್ಮ್. ಅವಳು ಹೇಗೆ ಬಂದಿದ್ದಾಳೆ ಗೊತ್ತಾ? ಹಾ. ಗಂಡುಡುಗೆಯನ್ನ ತೊಟ್ಟು ಬಿಲ್ಲು ಬಾಣವನ್ನ ಧರಿಸು ಹಾ. ಗಂಡಾಗಿ ಬಂದ ರೀತಿಯಲ್ಲಿದ್ದಾಳೆ. ರಣಕ್ಷೇತ್ರಕ್ಕೆ ಬರುವುದಂತ ಹೇಳಿದ್ರೆ ಹಾಗೆ ಹಾಗೆ ಬರಬೇಕು. ನೀನು ಸಹ ಹಾಗೆ ಸೀರೆಯನ್ನ ಬಿಟ್ಟು ಹ್ಮ್. ಗಂಡುಡುಗೆಯನ್ನ ತೊಟ್ಟು ಬಾ. ಹೌದಾ? ಹಾ. ಆದಷ್ಟು ಬೇಗನೆ ಬಾ. ಹಾ.